ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂತ ನಮಸ್ಕಾರಗಳು. ಆತ್ಮೀಯ ರೈತ ಬಾಂಧವರೇ, ಎಲ್ಲ ರೈತರಿಗೂ ಕೂಡ ವಿಶ್ವ ಮಣ್ಣು ದಿನಾಚರಣೆಯ ಶುಭಾಶಯಗಳು. ಡಿಸೆಂಬರ್ 5 ವಿಶ್ವ ಮಣ್ಣು ದಿನಾಚರಣೆ, ವರ್ಲ್ಡ್ ಸಾಯಿಲ್ ಡೇ ಅಂತ ಹೇಳಿ ಕರೀತಾ ಇದೀವಿ. ಈ ಮಣ್ಣಿನ ಪ್ರಾಮುಖ್ಯತೆಯನ್ನು ತಿಳಿಸುವ ನಿಟ್ಟಿನಲ್ಲಿ ಈ ದಿನಾಚರಣೆ ಬಹಳ ಮುಖ್ಯವಾದಂತದ್ದು. ಇದು ಕೇವಲ ಬೇರೆಯ ದಿನಾಚರಣೆಗಳ ರೀತಿಯಲ್ಲಿ ಆಚರಣೆಗೆ ಮಾತ್ರ ಸೀಮಿತವಾಗದೆ ನಮ್ಮ ಜೀವನದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಗದ್ದೆಯ ಮಣ್ಣನ್ನ, ನಮ್ಮ ತೋಟದ ಮಣ್ಣನ್ನ, ನಮ್ಮ ಭೂಮಿಯನ್ನ ಉಳಿಸಿಕೊಳ್ಳೋ ನಿಟ್ಟಿನಲ್ಲೂ ಯೋಚನೆ ಮಾಡ್ಲಿಕ್ಕೆ ಕಾರಣ ಆಗುತ್ತೆ ಅನ್ನೋದಾದ್ರೆ ಈ ವಿಶ್ವ ಮಣ್ಣು ದಿನಾಚರಣೆ ಯಶಸ್ವಿಯಾಗುತ್ತೆ. ಹೆಲ್ತಿ ಸಾಯಿಲ್ ಫಾರ್ ಹೆಲ್ತಿ ಸಿಟೀಸ್ ಅನ್ನುವ ಧ್ಯೇಯ ವಾಕ್ಯದೊಂದಿಗೆ 2025 ವಿಶ್ವ ಮಣ್ಣು ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಈ ಮಣ್ಣು ದಿನಾಚರಣೆ ಆಚರಣೆ ಆಗೋದಕ್ಕೂ ಕೂಡ ಹಲವು ಕಾರಣಗಳು, ಇತಿಹಾಸಗಳಿರುತ್ತೆ. ಥೈಲ್ಯಾಂಡ್ ದೇಶದ ರಾಜ ಭೂಮಿಜೋಲ್ ಅಡುಲ್ಯಾಡೇಜ್ ಮಣ್ಣಿನ ನಿರ್ವಹಣೆಯ ಬಗ್ಗೆ, ಮಣ್ಣಿನ ಸಂರಕ್ಷಣೆಯ ಬಗ್ಗೆ ನಿರಂತರವಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಡಿಸೆಂಬರ್ 5 ವಿಶ್ವ ಮಣ್ಣು ದಿನಾಚರಣೆಯಾಗಿ ಆಚರಿಸಲಾಗುತ್ತೆ. 2014 ಕೂಡ ಬೇರೆ ಬೇರೆ ಶೀರ್ಷಿಕೆಯ ಅಡಿಯಲ್ಲಿ ಈ ವಿಶ್ವ ಮಣ್ಣು ದಿನಾಚರಣೆಯನ್ನ ಆಚರಿಸಲಾಗುತ್ತೆ. ಭೂಮಿಯ ಮೇಲೆ ಬದುಕ್ತಾ ಇರತಕ್ಕಂಥ ಸಕಲ ಜೀವಿಗಳಿಗೂ ಬೇಕಾಗಿರುವಂತಹ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಇರುವಂತಹ ಏಕೈಕ ಸೋರ್ಸ್ ಮಣ್ಣು. 95% ಬೆಳೆಯನ್ನ ಮಣ್ಣಿನಿಂದಲೇ ಬೆಳಿಬೇಕಾಗಿದೆ. ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ದು, ಕ್ರಿಮಿನಾಶಕಗಳನ್ನ ಬಳಸಿದ್ದು, ಅಗತ್ಯಕ್ಕಿಂತ ಹೆಚ್ಚು ಉಳುಮೆಯನ್ನ ಮಾಡಿದ್ದು, ಒಂದೇ ರೀತಿಯ ಬೆಳೆಗಳನ್ನ ಬೆಳೀತಾ ಹೋಗದ್ದು, ಅವೈಜ್ಞಾನಿಕವಾಗಿ ನೀರಿನ ನಿರ್ವಹಣೆಯನ್ನ ಮಾಡಿದ್ದು, ನಗರೀಕರಣದಿಂದ ಪರಿಸರ ನಾಶ ಆಗಿರುವಂತದ್ದು, ಹವಾಮಾನದಲ್ಲಿ ಆಗಿರುವಂತಹ ವೈಪರೀತ್ಯಗಳು, ಇವೆಲ್ಲವೂ ಕೂಡ ಮಣ್ಣಿನ ಗುಣಮಟ್ಟವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿಬಿಟ್ವು ಅನ್ಸುತ್ತೆ. ಹಾಗಾಗಿ ಮಣ್ಣಿನಲ್ಲಿ ಇರಬೇಕಾಗಿದ್ದಂತಹ 0.75 ಇರಬೇಕಾದಂತಹ ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೆ ಸಾವಯವ ಇಂಗಾಲ ಇಂದು ಕೇವಲ 0.25 ಮಾತ್ರ ಇದೆ ಅನ್ನುವುದು ಆತಂಕದ ವಿಚಾರವಾಗಿದೆ. ಕೆಲವು ರೈತರು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಸಾವಯವ ಇಂಗಾಲವೇ ಇಲ್ಲ ಅನ್ನುವಂತಹ ವರದಿಗಳು ಬರ್ತಾ ಇರುವಂತದ್ದು ರೈತರು ಎಚ್ಚೆತ್ತುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಈ ಸಾವಯವ ಇಂಗಾಲ 2-3 ದಶಕಗಳ ಹಿಂದೆ 3% ಆದ್ರೆ ಇವತ್ತು 0.5 ಇದೆ. ಕೃಷಿ ಭೂಮಿ ಹೋಗಿ ಮರುಭೂಮಿ ಮಾಡ್ತಾ ಇದೀವಿ ಅಂತ ಅನ್ಸ್ತಾ ಇದೆ. ಮರುಭೂಮಿಯಲ್ಲಿ 5ಕ್ಕಿಂತ ಕಡಿಮೆ ಇರುತ್ತೆ ಸಾವಯವ ಇಂಗಾಲ. ಆತ್ಮೀಯ ರೈತ ಬಾಂಧವರೇ, 1 ಇಂಚಿನಷ್ಟು ಮಣ್ಣು ಸಿದ್ಧ ಆಗ್ಲಿಕ್ಕೆ 100-200 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ. ಮಣ್ಣು ಅಂದಾಗ ಅದರಲ್ಲಿ 45% ಖನಿಜ ಪೋಷಕಾಂಶಗಳು, 5% ಸಾವಯವ ಅಂಶ, 25% ನೀರು, 25% ಗಾಳಿ, ಜೊತೆಗೆ ಸೂಕ್ಷ್ಮಾಣು ಜೀವಿಗಳು. ಈ 5 ಅಂಶಗಳಲ್ಲಿ ಏನೇ ವ್ಯತ್ಯಾಸ ಆದ್ರೂ ಕೂಡ ಮಣ್ಣಿನ ಜೀವಂತಿಕೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ. ಜೀವಾಣುಗಳ ಸಹಿತವಾದ ಸಾವಯವ ಅಂಶಗಳಿಂದ ಕೂಡಿರುವಂತಹ ಜೀವಂತ ಮಣ್ಣು ಇಂದಿನ ಕೃಷಿಗೆ ಅನಿವಾರ್ಯವಾಗಿ ಬೇಕೇ ಬೇಕು. ನೀವು ಮಕ್ಕಳಿಗೆ ಆಸ್ತಿಯನ್ನ ಮಾಡಿ ಹೊಲ ಗದ್ದೆ ಸೈಟ್ ಎಲ್ಲ ಮಾಡಿ ಕೊಟ್ಟು ಹೋಗ್ತಾ ಇದ್ದೀರಾ. ಆದ್ರೆ ಹೊಲ ಗದ್ದೆ ಕೊಡುವಾಗ ಜೀವಂತ ಮಣ್ಣನ್ನ ಕೊಟ್ಟು ಹೋಗ್ತಾ ಇದ್ದೀರಾ ಅನ್ನೋದನ್ನು ಕೂಡ ನಾವುಗಳು ಯೋಚನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಇದ್ದೇವೆ. ಮುಂದಿನ ಮಕ್ಕಳಿಗೆ ಜೀವಂತ ಮಣ್ಣನ್ನ ಕೊಟ್ಟು ಹೋಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಈಗಲಿಂದಲೇ ಎಚ್ಚೆತ್ತರೆ ಈ ವಿಶ್ವ ಮಣ್ಣು ದಿನಾಚರಣೆಗೆ ಒಂದು ಅರ್ಥ ಬರುತ್ತೆ. ನಿಮ್ಮ ತೋಟಗಳಲ್ಲಿ ಸಾವಯವ ಅಂಶಗಳನ್ನ, ಸಾವಯವ ಇಂಗಾಲದ ಪ್ರಮಾಣವನ್ನ ಹೆಚ್ಚಿಸಬೇಕು ಅಂದ್ರೆ ಈ ಕೆಲವು ಕ್ರಮಗಳನ್ನ ಅನುಸರಿಸಿ. ನಿಮ್ಮ ಗದ್ದೆ ತೋಟಗಳಲ್ಲಿ ಸಿಗುವಂತಹ ಕೃಷಿ ತ್ಯಾಜ್ಯಗಳು, ಗರಿ, ಕಸ, ಯಾವುದೇ ಕೃಷಿ ಭೂಮಿಯ ಉಳಿಕೆಗಳನ್ನ ಕೊಳೆಸಿ ಮತ್ತೆ ಭೂಮಿಗೆ ಸೇರಿಸುವಂತಹ ಕೆಲಸವನ್ನ ಮಾಡಿ. ನಮ್ಮ ಹಿಂದಿನ ಹಿರಿಯರು ತುಂಬಾ ಚೆನ್ನಾಗಿ ಒಂದು ಬೆಳೆಯನ್ನ ಬೆಳೆದ್ಮೇಲೆ ಬೇರೆ ಬೆಳೆಯನ್ನ ಬೆಳೆಯೋದು, ಮತ್ತೆ ಒಂದು ಬೇರೆ ಬೆಳೆಯನ್ನ ಬೆಳೆಯೋದು, ಆನಂತರ ಮತ್ತೆ ಮಳೆಗಾಲಕ್ಕೆ ಭೂಮಿಯನ್ನ ಸಿದ್ಧಗೊಳಿಸುವಂತಹ ಒಂದು ಕ್ರಮವನ್ನ ಅನುಸರಿಸ್ತಾ ಇದ್ರು. ಹೊಮ್ಮಂಡ ಹಾಕೋದು, ದ್ವಿದಳ ಧಾನ್ಯ ಹಾಕೋದು, ಇದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಇತ್ತೀಚೆಗೆ ಯಾರಿಗೂ ಪುರ್ಸೊತ್ತಿಲ್ಲ. ಏಕ ಬೆಳೆ ಪದ್ಧತಿಯಿಂದ ಬಹು ಬೆಳೆ ಪದ್ಧತಿಯನ್ನ ಅಥವಾ ಸಮಗ್ರ ಕೃಷಿ ಪದ್ಧತಿಯನ್ನ ಅನುಸರಿಸೋದು ಬಹಳ ಮುಖ್ಯವಾಗಿದೆ. ಮಣ್ಣಿನ ಜೀವಂತಿಕೆಯನ್ನ ಹೆಚ್ಚಿಸೋ ನಿಟ್ಟಿನಲ್ಲಿ ನಿಮ್ಮ ಕೃಷಿ ಚಟುವಟಿಕೆಗಳ ಜೊತೆಗೆ ಪಶುಪಾಲನೆಯನ್ನ ಉಪಕಸುಬಾಗಿ ಮುಂದುವರೆಸಿ. ಕೃಷಿ ಮಾಡ್ತೀವಿ ಅಂದ್ರೆ 1 ಎಕರೆ 1 ಹಸುನರ ರೈತರು ಸಾಕ್ಲೇಬೇಕಾಗಿದೆ. ಅದರಿಂದ ಹಾಲಿನ ಉತ್ಪಾದನೆ, ಹಿಂಡಿ ಬೂಸದ ಖರ್ಚು ಹೋಗುತ್ತೋ ಇಲ್ಲೋ ಅನ್ನೋದು ಲೆಕ್ಕಾಚಾರ ಬೇರೆ. ಆದ್ರೆ ಗೊತ್ತಿಲ್ಲದಂಗೆ ಪರೋಕ್ಷವಾಗಿ ಒಂದು ಹಸುವಿನ ಗಂಜಳ ಮತ್ತು ಸಗಣಿಯನ್ನ ಗೊಬ್ಬರ ಮಾಡಿ ಭೂಮಿಗೆ ಸೇರಿಸೋದ್ರಿಂದ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಭೂಮಿಯ ಪೋಷಕಾಂಶಗಳನ್ನ ಹೆಚ್ಚಿಸೋ ನಿಟ್ಟಿನಲ್ಲಿ ಆ ಹಸು ಲಕ್ಷಗಟ್ಟಲೆ ಲಾಭವನ್ನ ಮಾಡಿರುತ್ತೆ. ಆದ್ರಿಂದಲೇ ಹಿಂದಿನ ಜನ ತಿಪ್ಪಿ ನೋಡಿ ಸಂಬಂಧ
ಸಂಬಂಧಗಳನ್ನು ಮಾಡ್ತಿದ್ರಂತೆ. ಎಷ್ಟು ದನ ಇದಾವ ಅವ್ರ ಮನೆಗೆ ಅನ್ನೋದ್ರ ಮೇಲೆ ಅವನ ಶ್ರೀಮಂತಿಕೆ ಅಳತೆ ಆಗ್ತಾ ಇತ್ತು. ಇವತ್ತು ಹಳ್ಳಿಗಳಲ್ಲಿ ದನ ಹುಡುಕ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಪಶುಪಾಲನಾ ಆಧಾರಿತವಾದಂತಹ ಕೃಷಿ ಇಂದಿನ ಅನಿವಾರ್ಯತೆ ಅಂತ ಹೇಳಿ ಭಾವಿಸಬಹುದು. ತಿಪ್ಪೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ವಿವಿಧ ಬಗೆಯ ಹಿಂಡಿಗಳನ್ನ, ಹಸಿರೆಲೆ ಗೊಬ್ಬರಗಳನ್ನ, ಜೊತೆಗೆ ಜೀವಾಣುಗಳನ್ನು ಕೂಡ ಬೆಳೆಸಿಕೊಂಡು ಭೂಮಿಗೆ ಸೇರಿಸೋದು ತುಂಬಾ ಅನಿವಾರ್ಯ ಆಗಿದೆ. ಜೀವಾಣುಗಳು ಅಂದಾಗ ಟ್ರೈಕೋಡರ್ಮಾ ಇರಬಹುದು, ಸುಡೋಮೋನಸ್ ಇರಬಹುದು, ಅಜೋಸ್ಪಿರಿಲಮ್, ಅಜಿಟೋಬ್ಯಾಕ್ಟರ್, PSB, KMB, ಜಿಂಕ್ ಸಾಲ್ಬಲೈಸಿಂಗು, ಪೊಟಾಶ್ ಮೊಬಲೈಸಿಂಗು, ಬ್ಯಾಸಿಲಸ್ ಸಬ್ಟಿಲಿಸ್ ಗ್ರೂಪಿನ ಜೀವಾಣುಗಳು, ಇನ್ನೂ ಸಹಸ್ರ ಸಂಖ್ಯೆಯ ಜೀವಾಣುಗಳಿದಾವೆ. ಈ ಜೀವಾಣುಗಳು ಮಣ್ಣಿನಲ್ಲಿ ಸಹಜವಾಗಿ ಇರ್ತವೆ. ಅವುಗಳನ್ನ ಹಾಳು ಮಾಡಿರೋದ್ರಿಂದ ತಂದಾದ್ರೂ ಸೇರಿಸಬೇಕಾಗಿದೆ ಅಥವಾ ಬೆಳೆಸ್ಕೊಂಡಾದ್ರೂ ಭೂಮಿಗೆ ಸೇರಿಸಬೇಕಾಗಿದೆ. ಈ ಜೀವಾಣುಗಳನ್ನ ಜೀವಾಮೃತ, ಗೋಕೃಪಾಮೃತ, ಘನ ಜೀವಾಮೃತ, ಹಸಿರೆಲೆ ಗೊಬ್ಬರವನ್ನ ಹೆಚ್ಚು ಹೆಚ್ಚು ಮಾಡಿ ಭೂಮಿಗೆ ಸೇರಿಸಿದಾಗ ಜೀವಾಣುಗಳ ಸಂಖ್ಯೆ ಕೂಡ ವೃದ್ಧಿಯಾಗುತ್ತೆ. ಬೆಳೆಗೆ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಭೂಮಿಯ ಉಳುಮೆಯನ್ನು ಮಾಡುವಂತದ್ದು ಕೂಡ ರೈತರಾಗಿ ನಾವು ಅನುಸರಿಸಲೇಬೇಕಾದಂತಹ ಒಂದು ಕ್ರಮ. ದೊಡ್ಡ ದೊಡ್ಡ ಯಂತ್ರಗಳು ಬಂದಿದಾವೆ ಅಂತ ಹೇಳಿ ಅಗತ್ಯಕ್ಕಿಂತ ಆಳ ಭೂಮಿ ಉಳುಮೆಯನ್ನ ಮಾಡಿಸಬೇಡಿ. ಇತ್ತೀಚೆಗೆ ಭೂಮಿಯೊಳಗಿರ್ತಕ್ಕಂಥ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇರೋದ್ರ ಬಗ್ಗೆ ವಿಜ್ಞಾನಿಗಳೆಲ್ಲರೂ ಆತಂಕವನ್ನ ವ್ಯಕ್ತಪಡಿಸಿದ ನಂತರ ಆ ದಿಕ್ಕಿನಲ್ಲಿ ಸಂಶೋಧನೆಗಳು ಸಾಗಿ ಒಂದು ಹೊಸ ಪ್ರಾಡಕ್ಟ್ ಅನ್ನ ರೈತರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಸಂಶೋಧನೆಗಳು ಅತ್ಯಂತ ಕ್ಷಿಪ್ರವಾಗಿ ನಡೀತಾ ಇದ್ದಾವೆ. ಅದೇ ಬಯೋಚಾರ್. ಈ ಬಯೋಚಾರ್ ಅನ್ನ ಪೈರಾಲಿಸಿಸ್ ಮೆಥಡ್ ಬಳಸಿ ಉತ್ಪಾದನೆಯನ್ನ ಮಾಡ್ತಾರೆ. ಅತಿ ಕಡಿಮೆ ಆಮ್ಲಜನಕವನ್ನ ಬಳಸಿಕೊಂಡು ಅತಿ ಹೆಚ್ಚು ಉಷ್ಣತೆಯಲ್ಲಿ 800 ರಿಂದ 1000 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಯಾವುದೇ ಬಯೋಮಾಸ್, ಜೈವಿಕವಾಗಿ ಸಿಗುವಂತಹ ಯಾವುದೇ ವಸ್ತುಗಳನ್ನ ಉರಿಸಿ ಸುಟ್ಟಾಗ ಅದರಿಂದ ಬಯೋಚಾರ್ ನಿರ್ಮಾಣ ಆಗುತ್ತೆ. ಈ ಬಯೋಚಾರ್ ಅನ್ನುವಂಥದ್ದು ಮಾಮೂಲು ಒಲೆಯಲ್ಲಿ ಉರಿಸುವ ಇದ್ದಲಿಗಳಿಗಿಂತ ಅತ್ಯಂತ ಹೆಚ್ಚು ತಾಪಮಾನದಲ್ಲಿ ಸುಡೋದ್ರಿಂದ ಮತ್ತು ಅತಿ ಕಡಿಮೆ ಆಮ್ಲಜನಕವನ್ನು ಬಳಸಿಕೊಂಡು ಅದನ್ನ ಸುಡೋದ್ರಿಂದ ಹೆಚ್ಚು ಭೂಮಿಯ ಮಣ್ಣಿನ ಸಾವಯವ ಇಂಗಾಲದ ಅಂಶವನ್ನು ಹೆಚ್ಚಿಸಲಿಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ವಿಜ್ಞಾನಿಗಳು ನಿರೂಪಿಸ್ತಾ ಇದ್ದಾರೆ. ಇನ್ನ ಕೆಲವೇ ತಿಂಗಳುಗಳಲ್ಲಿ ಈ ಬಯೋಚಾರ್ ರೈತರಿಗೆ ಸಿಗುವಂತಾಗುತ್ತೆ. ಈ ಬಯೋಚಾರ್ ಅನ್ನ ಬಳಸೋದ್ರಿಂದಲೂ ಕೂಡ ಸಾವಯವ ಇಂಗಾಲದ ಅಂಶವನ್ನ ಹೆಚ್ಚಿಸಲಿಕ್ಕೆ ಕಾರಣ ಆಗುತ್ತೆ. ವಿಶೇಷವಾಗಿ ನೀವು ಬಳಸ್ತಾ ಇರುವಂತಹ ಕಾಂಪೋಸ್ಟ್ ಗೊಬ್ಬರವನ್ನು ಕೂಡ 30% ರಿಂದ 50% ನಷ್ಟು ಕಡಿಮೆ ಮಾಡಬಹುದು. ಈ ಬಯೋಚಾರ್ ಅನ್ನು ಕೂಡ ವಿಶೇಷವಾಗಿ ಸಾವಯವ ವಸ್ತುಗಳ ಜೊತೆಗೆ ಬೆರೆಸಿ ನೀವು ತೋಟಗಳಿಗೆ, ಬೆಳೆಗಳಿಗೆ ಕೊಡೋದ್ರಿಂದ ಇಳುವರಿ ವೃದ್ಧಿಯಾಗುತ್ತೆ, ಬೆಳೆಯ ಬೇರುಗಳು ಸಮೃದ್ಧವಾಗಿ ಬೆಳಿಲಿಕ್ಕೆ ಸಪೋರ್ಟ್ ಆಗುತ್ತೆ, ಹಾಗೆ ಭೂಮಿಯ ಜೀವಾಣುಗಳ ಸಂಖ್ಯೆ ಹೆಚ್ಚಲಿಕ್ಕೂ ಕೂಡ ಕಾರಣ ಆಗುತ್ತೆ. ಬಯೋಚಾರ್ ಭವಿಷ್ಯದಲ್ಲಿ ರೈತರಿಗೆ, ಭೂಮಿಗೆ ಅನುಕೂಲಕರವಾಗುತ್ತೆ ಅನ್ನೋದನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹೆಚ್ಚಿನ ಸಂಶೋಧನೆಗಳು ಇನ್ನು ನಡೀತಾ ಇದ್ದಾವೆ. ಏಕ ಬೆಳೆ ಪದ್ಧತಿಯಿಂದ ಭೂಮಿಯೊಳಗಿನ ಕೆಲವು ಪೋಷಕಾಂಶಗಳು ಹೆಚ್ಚು ಹೆಚ್ಚು ಹೀರಲ್ಪಟ್ಟು ಮಣ್ಣಿನ ಸವಕಳಿಗೂ ಕೂಡ ಕಾರಣ ಆಗ್ಬಿಡಬಹುದು. ಆದ್ರಿಂದ ಏಕ ಬೆಳೆ ಪದ್ಧತಿಗಿಂತ ಬಹು ಬೆಳೆ ಪದ್ಧತಿಯನ್ನ ಅನುಸರಿಸುವುದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ನಿಮ್ಮ ಯಾವುದೇ ಬೆಳೆಯನ್ನ ಬೆಳೆಯೋದಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆಯನ್ನ ಕಡ್ಡಾಯವಾಗಿ ಮಾಡಿಸಿ, ವೈಜ್ಞಾನಿಕ ವಿಧಾನಗಳನ್ನ ಅನುಸರಿಸಿ, ವೈಜ್ಞಾನಿಕ ಮಾಹಿತಿ ಆಧಾರಿತವಾದಂತಹ ಉತ್ಪನ್ನಗಳನ್ನೇ ಕೂಡ ನೀವು ಬಳಸಿ. ವಿಶೇಷವಾಗಿ ಸಾವಯವ ಉತ್ಪನ್ನಗಳನ್ನ, ಜೈವಿಕ ಉತ್ಪನ್ನಗಳನ್ನ ಬಳಸುವಾಗ ಅವುಗಳ ಸಂಖ್ಯೆ, ಗುಣಮಟ್ಟದ ಬಗ್ಗೆ ಹೆಚ್ಚು ಖಾತ್ರಿಯನ್ನ ಪಡಿಸಿಕೊಂಡು ಬಳಸಿ. ಎಲ್ಲರಿಗೂ ವಿಶ್ವ ಮಣ್ಣು ದಿನಾಚರಣೆಯ ಶುಭಾಶಯಗಳು.